ಒಂದೇ ಒಂದು ಸಲ ಸಾಂಗ್ ಲಿರಿಕಲ್ ವಿಡಿಯೋ ಬಂದ ನಂತರ ಹುಲಿ ಕಾರ್ತಿಕ್ಗೆ ದರ್ಶನ್ ಅವರನ್ನ ನೋಡೋಂಥ ಪರ್ಸ್ಪೆಕ್ಟಿವ್ ಹೇಗಿತ್ತು ಆಸ್ ಅ ಫ್ಯಾನ್ ಆಗಿ? ಸರ್, ನಾನು ಸೆಟ್ಟಲ್ಲೇ 1000 ಸತಿ ಹಿಂಗ್ ತೆಗೆದು ದೃಷ್ಟಿ ತಕ್ಕೊಳ್ತಾ ಇದ್ದೆ. ಅಲ್ಲಲ್ಲೇ ದೃಷ್ಟಿ ತೆಗಿಯೋದು, ಅಲ್ಲಲ್ಲೇ ದೃಷ್ಟಿ ತಕ್ಕೊಳ್ತಾ ಇದ್ದೆ. ಏನಕ್ಕೆ ಅಂದ್ರೆ, ನಾನು ದರ್ಶನ್ ಸಾರ್ನ ತುಂಬಾ ಕ್ಯೂಟ್ ಆಗಿ ಅಂದ್ರೆ ನೋಡಿದ ಸಿನಿಮಾ ಅಂದ್ರೆ ಗಜ, ಪೊರ್ಕಿ, ಆಮೇಲೆ ಇವನ್ ಅಭಯ್ ಕೂಡ. ಅಭಯ್, ಈ ಮೂರಲ್ಲಂತೂ ಎಕ್ಸ್ಟ್ರಾಡಿನರಿ ಒಂದು ಸಖತ್ತ ಕಾಣಿಸ್ತಾರೆ. ಈ ತರ 100 ಪಟ್ಟು 100 ತರ ನೋಡ್ಬೇಕಾ ಡೆವಿಲ್ ನೋಡಿ ಅಲ್ವಾ? ಒಂದೊಂದು ಸಿನಿಮಾದ ಒಂದೊಂದು ಕ್ಯಾರೆಕ್ಟರ್ಗಳೇ ನಿಮ್ಗೆ ಅಷ್ಟು ಮಜಾ ಕೊಟ್ಟಿದೆ. ಇಲ್ಲಿ ನೀವು ಲೆಕ್ಕ ಹಾಕೊಂಡಷ್ಟು ತರ ಬರ್ತಾನೇ ಇರುತ್ತೆ. ಆ ಲುಕ್ಕು, ಅವರ ಸ್ಟೈಲು, ಆ ಸ್ಟೈಲಿಗೆ ಹಬ್ಬ. ನಾನು ಒಂದೇ ಒಂದು ಸಲ ರಿವ್ಯೂ ಮಾಡಬೇಕಾದ್ರೆ ಅದು ಬೈ ಚಾನ್ಸ್ ಅಂದರೆ ಪ್ರಿಪೇರ್ ಆಗಿ ಮಾತಾಡಲಿಲ್ಲ, ಬೈ ಚಾನ್ಸ್ ಬಂತದು. ಸುಮಾರು 20 ವರ್ಷದ ಹಿಂದೆ ದರ್ಶನ್ ಸರ್ ಮಾಡಿದಂತಹ ಸಿನಿಮಾಗಳ ಆ ಲುಕ್ಕು, ಆ ಗೆಟಪ್ಗಳು, ಆ ಸ್ಟೈಲ್ಗಳು, ಆ ಮ್ಯಾನರಿಸಮ್ಗಳು, ಆ ಒಂದು ಫ್ಯಾಂಟಸಿ ಆದಂತಹ ಅಪಿಯರೆನ್ಸು ಎಲ್ಲವೂ ನನಗೆ ಇಲ್ಲಿ ಕಾಣಿಸ್ತಿದೆ ಅಂತ. ಅದನ್ನು ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂ ರಿಸೀವ್ ಮಾಡ್ಕೊಂಡ್ರ? 100% ಸರ್. ಇಲ್ಲಿ ನೀವು ಅವ್ರನ್ನ ಅಂದ್ರೆ ಅವ್ರ ಸಿನಿಮಾಗಳಲ್ಲಿ ನಿಮಗೆ ಕಲಾಸಿ ಪಳ್ಯ ಬೇಕಾ? ಇದ್ದಾರೆ ಸೂಪರ್. ಆಯ್ತಾ? ನಿಮ್ಗೀಗ ಪ್ರಿನ್ಸ್ ಆತರ ಎಲ್ಲ ಬಾಸ್ ಫುಲ್ಲು ಅದು ಬೇಕಾ? ಇದ್ದಾರೆ. ಸಾರಥಿ ಬೇಕಾ? ಇದ್ದಾರೆ. ಅವ್ರ ಮೆಜೆಸ್ಟಿಕ್ ಬೇಕಾ? ಇದ್ದಾರೆ. ನಿಮ್ಗೆ ಯಾವ್ದು ಬೇಕು? ಇದ್ದಾರೆ. ಎಲ್ಲವೂ ಇದ್ದಾರೆ ಇದರಲ್ಲಿ. ಇದು ಮಿಕ್ಸ್ ಫ್ರೂಟ್ ಜ್ಯೂಸ್. ಎಸ್. ಡೆವಿಲ್ ಸಿನಿಮಾದ ಕಂಪ್ಲೀಟ್ ನಿಮ್ಮ ಪೋರ್ಷನ್ ಮುಗಿಯೋಷ್ಟಲ್ಲೇನೆ ಹುಲಿ ಕಾರ್ತಿಕ್ ನೋಡ್ತಾ ಇದ್ದಂತಹ ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಬಗ್ಗೆ ಇದ್ದಂತಹ ಇಮೇಜು, ಆ ಶೂಟಿಂಗ್ ಪ್ರೊಸೆಸ್ ಆದಂತಹ ಆ ಒಂದು ಫೀಲು ಮುಗಿದ ನಂತರ, ನಿಮ್ಮ ಪಾತ್ರ ಮುಗಿಸಿ ಬಂದ ನಂತರ ಗುರು ಮಿಸ್ ಮಾಡ್ಕೋತಾ ಇದ್ದೀನಿ ಇವತ್ತಿಂದ ಸರ್ನ, ಈ 3 ಲೇಯರನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ನೀವು? ಸರ್, ಅಂದರೆ ದರ್ಶನ್ ಸರ್ನ ನಾನು ಆ್ಯಕ್ಚುಲಿ ಶಿವಣ್ಣ, ದರ್ಶನ್ ಸರ್, ಅಪ್ಪು ಸರ್, ಕಿಚ್ಚ ಸುದೀಪ್ ಸರ್, ಇವ್ರನ್ನೆಲ್ಲ ಹೆಂಗಂದ್ರೆ, ಇವ್ರನ್ನ ಸಿನಿಮಾ ಮಾಡೋದಿರಲಿ, ದೂರದಿಂದ ನೋಡೋಕ್ಕೂ ನನಗಾಗಲ್ಲ ಅನ್ನೋ ಥರ ನನ್ನ ಭಾವನೆ. ಅಂಥದ್ರಲ್ಲಿ ದರ್ಶನ್ ಸರ್ ಜೊತೆ ಹೋಗಿ ಒಂದು ಸಿನಿಮಾ ಅವಕಾಶ ಸಿಕ್ಕಿದೆ. ಇದು ದೊಡ್ಡ ಗಾಬರಿ, ಅದೃಷ್ಟ ಎಲ್ಲವೂ ಇದೆ. ಆಕ್ಟ್ ಮಾಡಬೇಕು, ಡೈಲಾಗೇ ಬರಲ್ಲ ಸರ್ ನನ್ನ ಬಾಯಲ್ಲಿ ಅಂತಾನೆ ಇದ್ದೀನಿ. ಅವ್ರಿಗೆ ಗೊತ್ತಾಗುತ್ತೆ ಕಾರ್ತಿಕ್ ಹೆದರಿದ್ದಾರೆ ಅಂತ. ಸಿನಿಮಾ ಮುಗಿಯೋ ತನಕ ಅವ್ರ ಹೆಗ್ಲು ಮೇಲಿರೋ ಕೈ, ನನ್ನ ಹೆಗ್ಲು ಮೇಲಿರೋ ಕೈ ಅವ್ರು ಎತ್ತಿಲ್ಲ, ಕಂಫರ್ಟಬಲ್ ಆಗಿರ್ಲಿ ಅಂತ. ನನ್ನನ್ನ ಜೊತೆಗೆ ಊಟ ಮಾಡಿಸಿದ್ರು, ಅವ್ರ ಕ್ಯಾರವನಿಗೆ ಕರ್ಕೊಂಡೋಗಿ ತಿನ್ಸಿದ್ರು. ಏನೇನ ಸರ್, ಒಂದೊಂದು ಎಕ್ಸ್ಪೀರಿಯನ್ಸ್ ಇದಾವಲ್ಲ ಸರ್ ಅದರಲ್ಲಿ. ಅದೇ ನಾನು ಎಲ್ಲೋ ಹೇಳ್ತಾ ಇದ್ದೆ ಸರ್, ಒಂದು ಸೀನ್ ಇದೆ ಸರ್, ದರ್ಶನ್ ಸಾರು ಫುಲ್ಲು ಈ ಥರ ರಾ ಎಲ್ಲ ಹಿಂಗೆ ಬರ್ತಾರೆ. ಅವ್ರ ಜೊತೆ ನಾನು ಬರೋದು ಒಂದು ಸೀನ್ ಇದೆ. ಹ್ಯೂಜ್ ಅಂದ್ರೆ ಒಂದು 200-300 ಜನ ಇದ್ದಾರೆ, ನೈಟ್ ಶೂಟು, ಬೌನ್ಸರ್ಸ್ ಎಲ್ಲ ಇದ್ದಾರೆ. ಬರ್ತೀವಿ, ಬಂದ್ವಿ, ಶಾರ್ಟ್ ಆಯ್ತು, 9:15 ಆಗಿದೆ. ದರ್ಶನ್ ಸರ್ ಎಮರ್ಜೆನ್ಸಿ ಹೋಗ್ಲೇಬೇಕು, 9:15 ಆಗಿದೆ. ಶಾರ್ಟ್ ನೋಡಿದ್ರು, ಎಲ್ಲ ಓಕೆ ಅಂದ್ರು. ದರ್ಶನ್ ಸರ್ ಮತ್ತೆ ಬಂದು ಇನ್ನೊಂದು ಶಾರ್ಟಿಂಗ್ ನಿಂತಿದ್ದಾರೆ. ಇಲ್ಲ ಕ್ಯಾಮ್ರಾಮನ್ ಎಲ್ಲ ಓಕೆ ಚೆನ್ನಾಗಿದೆ ಅಂದ್ರು. ಈ ಹುಡುಗ ಇಷ್ಟ ದಿನ ಬರೀ ಟವಲ್ ಅಲ್ಲಿ, ಹುಲಿಯವರು ಅಂತಾನೆ ಹೇಳಿದ್ರು, ಹುಲಿಯವರು ದಿನ ಟವಲು ಬನಿಯನ್ನು ಚಡ್ಡಿಲಿ ಇರ್ತಿದ್ರು. ಫಸ್ಟ್ ಟೈಮ್ ಅವ್ರು ಸೂಟ್ ಹಾಕಿದ್ದಾರೆ, ಅಲ್ಲಿ ಕಾಣಿಸ್ತಾ ಇಲ್ಲ ಅವರು. ಅವ್ರಿಗೋಸ್ಕರ ಇನ್ನೊಂದು ಟೇಕ್ ಮಾಡಿ, ಬೌನ್ಸರ್ಸ್ ಹಿಂದೆ ಬನ್ನಿ, ಕಾರ್ತಿಕ್ ನೀವು ನನ್ನ ಪಕ್ಕನೇ ಇರಬೇಕು, ಸ್ಪೇಸ್ ಕೊಡ್ತಾರೆ, ನಿಮ್ಗೆ ಸೂಟ್ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನನ್ನ ಜೊತೆ ಚೆನ್ನಾಗಿ ಬರಲಿ. ನನಗೆ ಶಾಕ್ ಆಗ್ಬಿಡು ಸರ್. ಅಂದ್ರೆ ಆ 200-300 ಜನದಲ್ಲೂ ಪ್ರತಿಯೊಬ್ರು ಹೋಗಿ ನೋಡಿದ್ದು ದರ್ಶನ್ ಸರ್ ಹೆಂಗ್ ಕಾಣಿಸ್ತಾರೆ ಅಂತ, ಇನ್ಕ್ಲೂಡ್ ನಾನ್ ಕೂಡ. ಈ ಶಾರ್ಟ್ ಬಂತಲ್ಲ, ದರ್ಶನ್ ಸರ್ ಹೆಂಗ್ ಕಾಣಿಸ್ತಾರೆ ಹಿಂಗ್ ನೋಡಿದೀವಿ. ದರ್ಶನ್ ಸರ್ ಹೋಗಿದ್ದು ಫಸ್ಟ್ ಟೈಮ್ ಅವ್ನು ಬ್ಲೇಸರ್ ಹಾಕಿದಾನೆ, ಆ ಬ್ಲೇಸರ್ ಅಲ್ಲಿ ಕಾಣಿಸ್ತಾ ಇದ್ದಾನ ಅಂತ. ಅವ್ರು ಏನು ಅಂತ ಇದು ಒಂದು ಚಿಕ್ಕ ಸೀನಲ್ಲಿ ಅರ್ಥ ಆಗುತ್ತೆ. ಇಲ್ಲ, ನಾನು ಆ ಶಾರ್ಟ್ ಅಲ್ಲಿ ಕಾಣಿಸ್ತಾ ಇದ್ರು ಒಂದೇ, ಥಿಯೇಟ್ರಲ್ಲೂ ನಾನು ನೋಡಲ್ಲೇನೋ, ಆ ಶಾರ್ಟ್ ಅಲ್ಲಿ ಅವ್ರನ್ನೇ ನೋಡ್ತಾರೆ, ನೋಡ್ಸುತ್ತೆ ಕೂಡ. ಬಟ್ ದರ್ಶನ್ ಸರ್ ಮನ್ಸಲ್ಲಿ ಬೆಳಗ್ಗೆಯಿಂದ ಇವನು ಶೂಟ್ ಹಾಕೊಂಡು ನನ್ನ ಪಕ್ಕ ಬರ್ತೀನಿ ಅಂತ ಒಂದು ಆಸೆ ಇರುತ್ತೆ. ಈಗ ಕಾಣಿಸಿಲ್ಲ ಅಂದ್ರೆ ಅವ್ನು ಎಲ್ಲಿ ಕೊರಗ್ತಾ ಮನೆಗೆ ಹೋಗ್ತಾನೋ, ಎಲ್ಲಿ ಅವ್ನು ಹರ್ಟ್ ಆಗ್ತಾನೋ, ಅವನು ಕಾಣಿಸ್ಬೇಕಲ್ವಾ, ಅವನಿಗೂ ಒಂದು ಸ್ಪೇಸ್ ಬೇಕಲ್ವಾ ಅಂತ ಜಾಗ ಮಾಡಿಸಿ ಬೌನ್ಸರ್ಸ್ನ 2 ಹೆಜ್ಜೆ ಹಿಂದೆ ನಿಲ್ಲಿಸಿ ಅವ್ರನ್ನ ನಾನು ಆಮೇಲೆ ಅವ್ರ ಪಕ್ಕ ಸ್ಟೈಲಾಗಿ ಹೋಗೋದೆಲ್ಲ ಚೆನ್ನಾಗಿರಲ್ಲ ಅಂದ್ಕೊಂಡು ನಾನು ಬೌನ್ಸರ್ಸ್ ಥರ ಸೈಡಿ ಅಂದ್ಕೊಂಡು ಹಿಂಗೆಲ್ಲ ಮಾಡಿದ್ದೀನಿ. ನನಗೆ ಆ ರಾಜನ್ ಥರನೇ ಇರಬೇಕು, ನಾನು ಹೆಂಗಿರ್ಬೇಕು ಹಂಗೆ ಇರಬೇಕು. ಇಲ್ಲ, ಇದಕ್ಕೊಂದು ಮೇನ್ ರೀಸನ್ ಏನಂದ್ರೆ, ನಾನು ಅಬ್ಸರ್ವ್ ಮಾಡ್ದಂಗೆ ದರ್ಶನ್ ಸರ್ ಅವರು ತಮ್ಮ ಕೆರಿಯರ್ ಶುರು ಮಾಡಿದ್ದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಅಸಿಸ್ಟೆಂಟ್, ಕ್ಯಾಮ್ರಾ ಅಂದ್ರೆ ಅವರಿಗೆ ಆ ಫ್ರೇಮಿಂಗ್ ಸೆನ್ಸ್ ಇದೆ. ಹೌದು, ಯಾವ ಲೆನ್ಸ್ ಹಾಕಿದ್ರೆ
ಎಷ್ಟು ಕಲಾವಿದರು ಅದರಲ್ಲಿ ಆ ಫ್ರೇಮ್ ಅಲ್ಲಿ ಬರ್ತಾರೆ, ಯಾರು ಔಟ್ ಆಫ್ ದಿ ಬಾಕ್ಸ್ ಆಗ್ತಾರೆ. ಕರೆಕ್ಟ್. ಮೇ ಬಿ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಅಂದ್ರೆ ಆ ಸಿಚುವೇಶನ್ ಅಲ್ಲಿ ರೀಶಾಟ್ ತೆಗಿಯಕ್ ಯಾರಿಗೂ ಮೂಡಿಲ್ಲ. ಪ್ಯಾಕಪ್ ಎಲ್ಲ ರೆಡಿ ಇದಾರೆ, ಅವಾಗ್ಲೂ ಇಲ್ಲ. ಇವನ್ ಬೇಕು ಅನ್ನೋದೊಂದು ಇದೆಯಲ್ಲ, ಅದು ಚಿಕ್ಕದಿರ್ಬೋದು ಸರ್, ಅದು ನಮ್ಮ ಪಾಲಿಗೆ ಅದು ಬಹಳ ದೊಡ್ಡದು. ನಿಜ ನಿಜ. ನಾನೇ ಅನ್ಕೊಂತಿದ್ದೆ ಇಡೀ ಸಿನಿಮಾನ ನಿಮ್ ಜೊತೆ ಇದ್ದೀನಿ ಬಸ್, ಇದೊಂದು ಯಾಕೆ ಇಷ್ಟೊಂದು ಆಟ. ಇಲ್ರಿ, ನೀವು ಸೂಟ್ ಹಾಕಿದೀರಾ, ಇದ್ರಲ್ಲಿ ಸೂಟ್ ಹಾಕೊಂಡು ಕಾಣಿಸ್ಬೇಕು ನೀವು. ಇದೆಲ್ಲ ಅದಕ್ಕೆ ಹೇಳದ್ ನಾನು, ದೊಡ್ಡವರಿಗೆಲ್ಲ ದೊಡ್ಡ ಗುಣನೇ ಇದೆ ಅದು ಅಲ್ವಾ. ಅರ್ಥೈಸುವಂತ ಪಾಯಿಂಟ್ ಆಫ್ ವ್ಯೂ ಮಾತ್ರ ಅದನ್ನ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಏನ್ ವಿಷಯ ಅಂತ. ಸಿಂಪಲ್ ಸರ್, ನಿಮ್ ಜೊತೆ ನಾನು ಕೂತಿದ್ದೀನಿ, ನೀವು ಕೆಟ್ಟೋರು ಅಂತ ಕೂತ್ಕೊಂಡ್ರೆ, ಈ ಅಪ್ಪ ಕೆಟ್ಟವ್ ಇವನ ಹತ್ರ ಏನ್ ಮಾತಾಡೋದಪ್ಪ ಅಂತ ಹಿಂಗ್ ಕೂತ್ರೆ, ನೀವು ಕೇಳಿರೋ 4 ಕ್ವಶನ್ಗೆ ಆನ್ಸರ್ ಮಾಡೋಗ್ತೀವಿ. ಹೌದು. ನಿಮ್ ಮೇಲೆ ನನಗೆ ಒಳ್ಳೆ ಭಾವನೆ ಇತ್ತು ಅಂದ್ರೆ ನೀವು ಕೇಳದೆ ಇರೋದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಯಾವಾಗ್ಲೂ ಒಬ್ಬ ಮನುಷ್ಯನ ಒಂದು ವಿಷಯದಲ್ಲಿ ನೋಡ್ಬಾರ್ದು. ಹಿಂಗ್ ನೋಡಿದೀರಾ, ಓಕೆ, ಈ ವಿಷಯದಲ್ಲೂ ನೋಡೋಣ. ನೋಡಿ, ಅದು ಯಾರೇ ಆಗಿರ್ಲಿ, ನಿಜ ನಿಜ. ನಾನು ಒಂದು ಪರ್ಟಿಕ್ಯುಲರ್ ಮನುಷ್ಯನ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಆದ್ರೂ ಅಷ್ಟೇ. ನನ್ನ ನೆಗೆಟಿವ್ ಆಗಿ ನೋಡಿದೀರಾ, ಓಕೆ, ಇವನಲ್ಲಿ ಒಳ್ಳೆ ಕ್ವಾಲಿಟೀಸ್ ಏನಿದೆ ತೂಕ ಹಾಕಿ, ನೆಗೆಟಿವೇ ಜಾಸ್ತಿ ಇದ್ರೆ ಬಿಟ್ಟಾಕಿ.